ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನಂದು ವ್ಲಾಗ್ಸ್. ಇವತ್ತಿನ ವೀಡಿಯೋದಲ್ಲಿ ಏನು ನೋಡೋಣ. ಸೊ ಇವತ್ತಿನ ವೀಡಿಯೋ ಏನು ಹೇಳ್ತಿದ್ರೆ ಮೇಡಮ್, ಸೊ ನಿಮ್ಗೆ ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಸೊ ಸ್ಕಿನ್ ಕೇರ್ ಅಂತ ಹೇಳಿದರೆ ಜಸ್ಟ್ ಫೇಸ್ ಕೇರ್ ಮಾಡಿದ್ರೆ ಸಾಕ, ಬಾಡಿ ಕೇರ್ ಮಾಡಬಾರ್ದ. ಸೊ ಇವತ್ತಿನ ಸ್ಪೆಷಲ್ ವೀಡಿಯೋ ಅಂತ ಏನೋ ಹೇಳಿದ್ರೆ, ನಮ್ಮ ಬಾಡಿ ಕೇರ್ನ ಹೇಗೆ ಮಾಡಬೇಕು ಅಂದರೆ ಬಾಡಿ ಫುಲ್ ಹೇಗೆ ನಾವು ಕೇರ್ ಮಾಡಬೇಕು, ಹ್ಯಾಂಡ್ಸ್ ಆಗಲಿ ಲೆಗ್ಸ್ ಆಗಲಿ. ಸೊ ಇದೆಲ್ಲನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಇದನ್ನೆಲ್ಲ ನೀವು ತಿಳ್ಕೊಬೇಕು ಅಂತ ಹೇಳಿದರೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು. ಹಾಗೆ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಮಗೆ ಇನ್ನೂ ವಿಡಿಯೋಸ್ ಮಾಡಲಿಕ್ಕೆ ತುಂಬ ಅಂದರೆ ಮೋಟಿವೇಟ್ ಆಗುತ್ತೆ. ಸೊ ನಮಗೆ ಸಪೋರ್ಟ್ ಮಾಡಿ ಲೈಕ್ಸ್ ಕೊಟ್ಟರೆ ಅಂತೂ, ಸೊ ಇಷ್ಟು ಜನ ನೋಡ್ತಿದ್ದಾರೆ, ಲೈಕ್ಸ್ ಕೊಡ್ತಿದ್ದಾರೆ ಆ್ಯಂಡ್ ಕಮೆಂಟ್ ಕೊಟ್ಟರೆ ಅಂತೂ ಇನ್ನೂ ಖುಷಿ. ಸೊ ನೋಡಿದ್ದೀರಾ ವಿಡಿಯೋನ, ಸೊ ಕಮೆಂಟ್ ಮಾಡಿದ್ದೀರಾ, ಹಾಗಾಗಿ ನಿಮಗೆ ನಾವು ರಿಪ್ಲೈ ನಾನು ಒಂದೊಂದು ಕಮೆಂಟ್ನ ನೋಡ್ತಾ ಇರ್ತೀನಿ. ಸೊ ಯಾರು ಕಮೆಂಟ್ ಮಾಡ್ತೀರಾ ರೀ, ನಾನು ರಿಪ್ಲೈ ಮಾಡ್ಲಿಕ್ಕೆ ತುಂಬ ಇಷ್ಟ. ಸೊ ಹಾಗಾಗಿ ನಿಮಗೆ ಏನೇನೆಲ್ಲ ಕನ್ಫ್ಯೂಷನ್ ಇರುತ್ತೆ ಅದನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸಿ. ಯಾರು ನಮ್ಮ ವೀಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಕಮೆಂಟ್ ಮೂಲಕ ಒಂದು ಓಕೆ ಆದರೂ ಕೊಡಿ, ಅಟ್ಲೀಸ್ಟ್ ಒಂದು ಹಾರ್ಟ್ ಆದರೂ ಕೊಡಿ. ಆಗ ನಮಗೊಂದು ಖುಷಿನಾದರೂ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ. ಸೊ ಜಾಸ್ತಿ ಕೊರುತ್ತಿದ್ದಾರೆ ಅಂತ ನೀವು ಬೈಕೊಂಬೇಡಿ. ಸೊ ಇವಾಗ ಹೇಳ್ಬಿಡ್ತೀನಿ ನಮ್ಮ ಬಾಡಿ ಕೇರ್ ಹೇಗೆ ಮಾಡೋದು. ಸ್ಕಿನ್ ಕೇರ್ ಬಗ್ಗೆ ಎಲ್ಲ ಆಲ್ರೆಡಿ ನಾನು ತುಂಬ ಹೇಳ್ಬಿಟ್ಟಿದ್ದೀನಿ. ಸೊ ನಿಮಗೆ ಯಾವುದು ನಿಮ್ಗೆ ಸೂಟ್ ಆಯಿತು ಅದನ್ನು ಯಾವುದು ಹೆಲ್ಪ್ ಆಗುತ್ತೆ ಅದನ್ನು ನೀವು ನಿಮಗೆ ಅಳವಡಿಸ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಸ್ವಲ್ಪ ಮಾತಾಡಬೇಕಿದ್ರೆ ಸ್ವಲ್ಪ ಬಿಟ್ಟು ಮಾತಾಡಿದರೆ ಸ್ವಲ್ಪ ಕ್ಷಮಿಸಿ, ಯಾಕಂದರೆ ನನಗೆ ಸ್ವಲ್ಪ ಗಂಟ್ಲು ನೋವಿದೆ, ಹಾಗಿದ್ರೂ ಪರವಾಗಿಲ್ಲ ಅಂತ ಹೇಳಿ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಕೂಡ ನನ್ನ ಡೈಲಿ ವ್ಲಾಗಲ್ಲಿ, ನನಗಿನ್ನ 3 days ಆದ್ರೂ ಈ ಗಂಟ್ಲು ನೋವು, ಥ್ರೋಟ್ ಪೇಯ್ನ್ ಹೋಗೇ ಇಲ್ಲ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ನಾನು ಫಸ್ಟಿಗೆ ಹೇಳಿಬಿಡ್ತೀನಿ ನನ್ನ ಬಾಡಿ ಕೇರ್ ಹೇಗೆ ಮಾಡ್ತೀನಿ ಆ್ಯಂಡ್ ನಾನು ಬೇಬಿಗೆ ಯಾವ ಸೋಪ್ ಯೂಸ್ ಮಾಡ್ತಿದ್ದೀರಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಅದನ್ನು ಕೂಡ ಕ್ಲಾರಿಫಿಕೇಷನ್ ಕೊಡ್ತೀನಿ ಆ್ಯಂಡ್ ಹೇಳಿದ್ದೀನಿ ಕೂಡ ಬೇಬಿಗೆ ಯಾವುದೆಲ್ಲ ಯೂಸ್ ಮಾಡ್ತೀನಿ ಅಂತ ಕೂಡ. ಸೊ ಫಸ್ಟು ನಮ್ಮ ಬಾಡಿನ ಹೇಗೆ ಕೇರ್ ಮಾಡೋದು ನೋಡೋಣ ಬನ್ನಿ. ಸೊ ಫಸ್ಟು ಬೇಸನ್ನೆಲ್ಲ ಹಾಕಿದರೆ ಬಾಡಿ ಟ್ಯಾನ್ ರಿಮೂವ್ ಆಗುತ್ತಾ ಅಂದರೆ, ನಮಗೆ ಇವಾಗೆಲ್ಲ ಬಿಸಿಲಿಗೆಲ್ಲ ಹೋಗಿ ಕೈಯೆಲ್ಲ ಟ್ಯಾನ್ ಆಗಿರುತ್ತೆ ಆ್ಯಂಡ್ ಇಲ್ಲೆಲ್ಲ ಕತ್ತತ್ರ ಬಾಡಿ ಹತ್ರ ಎಲ್ಲ ಟ್ಯಾನ್ ಆಗಿರುತ್ತೆ. ಈವನ್ ನನಗೆ ಆಗಿದ್ದು ಕೂಡ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರೋದಕ್ಕೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದನ್ನು ಯೂಸ್ ಮಾಡಿ ನನಗೆ ಹೋಗ್ತಿದೆ, ಇದು ರಿವ್ಯೂ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ನಾನು ಇದನ್ನು ರಿವ್ಯೂ ಕೊಡ್ತಿದ್ದೀನಿ ಬಿಟ್ಟರೆ. ಸೊ ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ, ಸೊ ಅದನ್ನು ಇಟ್ಕೊಂಬಿಡಿ. ಆ್ಯಂಡ್ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ, ಅದನ್ನು ಪರ್ಸ್ನಲ್ ಯೂಸ್ ಆಗಿ ನಾನು ತೊಗೊಂಡು ನಾನು ಅದನ್ನು ಯೂಸ್ ಮಾಡಿ ನನಗೆ ಅದು ಒಳ್ಳೆ ರಿವ್ಯೂ ಕೊಡ್ತಿದೆ ಅನ್ನೋದಕ್ಕೆ ನಾನು ನಿಮ್ಮ ಮುಂದೆ ಇವತ್ತು ಹೇಳ್ತಾ ಇರೋದು. ಸೊ ನೀವು ನನ್ನ ಬಿಫೋರ್ ಆಫ್ಟರ್ ಪಿಕ್ ತೊಗೊಂಡಿಲ್ಲ, ದಿಸ್ ಇಸ್ ದ ಪ್ರೆಸೆಂಟ್. ಆ್ಯಕ್ಚುಲಿ ನನ್ನ ಕೈ ಹೇಗಿದೆ, ಸೊ ವ್ಯಾಕ್ಸ್ ಮಾಡಿಸಿಲ್ಲ, ಸೊ ನೋಡ್ಕೊಂಬಿಡಿ. ಸೊ ನನ್ನ ಕೈ ಇವಾಗ ಆಲ್ಮೋಸ್ಟ್ ನನ್ನ ಫೇಸ್ ಕಲರಿಗೆ ಮ್ಯಾಚ್ ಆಗ್ತಾಯಿದೆ ಇವಾಗ ಸ್ವಲ್ಪ. ಅದು ಫಸ್ಟಿಗಾದರೆ ನನ್ನ ಕೈ ಬಿಸಿಲಿಗೆಲ್ಲ ಸ್ವಲ್ಪ ಟ್ಯಾನ್ ಆಗಿ ನನಗೆ ಯಾವುದೇ ಥರ ಟ್ಯಾನ್ ರಿಮೂವಲ್ನ ಸಲೂನಲ್ಲಿ ಮಾಡಿಸಿದ್ರು, ವ್ಯಾಕ್ಸ್ ಮಾಡಿಸಿದ್ರು, ಏನೂ ಯೂಸ್ ಆಗ್ತಿರಲಿಲ್ಲ. ಬಟ್ ಒಂದೇ ಒಂದು ಸೋಪ್ ಯೂಸಿಂದ ಆಗ್ತಾಯಿದೆ. ಸೊ ಅದನ್ನು ನೀವು ನಂಬ್ತೀರಾ? ನಂಬಲೇಬೇಕು ಆ್ಯಕ್ಚುಲಿ. ಸೊ ಇದು ನನ್ನ ಹಾನೆಸ್ಟ್ ರಿವ್ಯೂ. ನಾನು ಕಡೆ ತುಂಬ ಎಲ್ಲ ನೋಡಿ ಯಾವುದು ಡಾಕ್ಟರ್ ಹೇಳಿದ್ದಕ್ಕೆ ಅಂತ ಯೂಸ್ ಮಾಡ್ತಿಲ್ಲ. ಸೊ ಆ್ಯಸ್ ಯೂಶುವಲ್ ಆಸ್ ಅ ನಾಲೆಡ್ಜ್ ಆಗಿ ನಾನು ಅದನ್ನು ನೋಡಿ ಅದ್ರ ಬಗ್ಗೆ ರಿವ್ಯೂ ಮಾಡಿ ಅದ್ರ ಬಗ್ಗೆ ಅದರಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಎಲ್ಲ ನೋಡಿ ಅದನ್ನು ನಾನು ನಿಮ್ಮ ಮುಂದೆ ಇವತ್ತು ತರ್ತಿದ್ದೀನಿ. ಸೊ ನಾನು ನನ್ನ ಬಾಡಿ ಟ್ಯಾನ್ ಅಂದರೆ ಕೈ ಅಥವಾ ಕಾಲು ಯಾವುದೇ ಥರ ಟ್ಯಾನ್ ಆಗಿದ್ರು ನಿಮ್ಮ ಫೇಸ್ಗೆ ಕೂಡ ಅಷ್ಟೇ. ಸೊ ಇದು ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಅದು ಯಾವುದೂ ಅಲ್ಲ ಹೇಳ್ತೀನಿ. ಸೊ ಅದು ಫೈನಲಿ ಬಂದು ಸ್ವಲ್ಪ ಹರಿದಾಕ್ಬಿಟ್ಟಿದ್ದೀನಿ. ಇದೆ ಕೊಜಿಕ್ಕೆ. ಸೊ ಇದು ನಿಮಗೆ ಉಲ್ಟಾ ಕಾಣ್ತಿರ್ಬೋದು ಅಂದ್ಕೊಳ್ತೀನಿ. ಸೊ ಇದನ್ನು ನಾನು ಸೈಡಲ್ಲಿ ಇಲ್ಲಿ ಪಿಕ್ ಹಾಕ್ತೀನಿ. ಸೊ ಇದು ಬಂದು ಕೊಜಿ ಕೇರ್ ಸೋಪ್ ಅಂತ. ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಫ್ರಾಗ್ನೆನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ, ಮೈಲ್ಡಾಗಿ ಚೆನ್ನಾಗಿದೆ ಇದು. ಸೊ ಮೇಯ್ನಾಗಿ ಇದು ಇಲ್ಲೇ ಕೊಟ್ಬಿಟ್ಟಿದ್ದಾರೆ, ಕೊಜಿ ಕೇರ್ ಸ್ಕಿನ್ ಲೈಟ್ನಿಂಗ್ ಸೋಪ್. ಅಂದರೆ ನಮ್ಮ ಟ್ಯಾನ್ ರಿಮೂವಲ್ ಅಥವಾ ಸ್ಕಿನ್ ನಮಗೆ ಸ್ವಲ್ಪ ಡಾರ್ಕ್ ಆಗಿದೆ ಅಂತ ಹೇಳಿದರೆ ಎಲ್ಲ ನಮಗೆ ಈ ಸೋಪ್ ತುಂಬ ಯೂಸ್ ಆಗುತ್ತೆ. ಯಾರ್ಯಾರೆಲ್ಲ ಡಾರ್ಕ್ ಆಗಿದ್ದೀರಾ ಬಿಸಿಲಿಗೆ ಹೋಗಿ ಆ್ಯಂಡ್ ಟ್ಯಾನ್ ಆಗಿದ್ದೀರಾ
ಅವರಿಗೆಲ್ಲ ತುಂಬ ಅಂದರೆ ತುಂಬ ಯೂಸ್ ಆಗೋವಂಥ ಒಂದು ಇದು ಸೋಪು. ಆ್ಯಂಡ್ ಇದರಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಹೇಳಿದರೆ ಕೊಜಿಕ್ ಆ್ಯಸಿಡ್. ನಾನು ಹೇಳಿದೆ ಯಾವುದೇ ಥರ ನಾವು ಇವಾಗ ಸನ್ಸ್ಕ್ರೀನ್ ಆಗಲಿ ಕ್ರೀಮ್ಸ್ ಆಗಲಿ ಏನೇ ಆಗಲಿ ಕೊಜಿಕ್ ಆಸಿಡ್ ಇರೋದನ್ನು ನಾವು ಯೂಸ್ ಮಾಡಿದರೆ ಸೊ ಅದು ಒಳ್ಳೆಯದು ಇಂಗ್ರೀಡಿಯೆಂಟ್. ಹಾಗೆ ಇದರಲ್ಲಿ ಗ್ಲೂಟಥಯಾನ್ ಕೂಡ ಇದೆ. ಸೊ ನಾನು ಗ್ಲೂಟಥಯಾನ್ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ನಮ್ಮ ಬಾಡಿಗೆ ಎಷ್ಟು ಇಂಪಾರ್ಟೆಂಟ್ ಗ್ಲೂಟಥಯಾನ್ ಅನ್ನೋದನ್ನು ಕೂಡ ಮಾಡಿದ್ದೀನಿ. ಹಾಗೆ ಏನು ಆರ್ಬಿಟಿನ್ ಅಂತ ಏನೋ ಇದೆ, ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಆರ್ಬಿಟಿನ್ ಆ್ಯಂಡ್ ವಿಟಮಿನ್ ಸಿ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೂ ಕೂಡ ಗೊತ್ತಿದೆ. ಸೊ ಇಷ್ಟು ನಾಲ್ಕು ಇಂಗ್ರೀಡಿಯೆಂಟ್ ಅಷ್ಟೇ. ಇದರಲ್ಲಿ ತುಂಬ ಯಾವುದೇ ಥರ ಕೆಮಿಕಲ್ಸ್ನ ಅಷ್ಟು ಯೂಸ್ ಮಾಡಿಲ್ಲ. ಇದು ಒಂದು ನಾಲ್ಕು ಇಂಗ್ರೀಡಿಯೆಂಟ್ಸ್ ಇದನ್ನು ಯೂಸ್ ಮಾಡಿದ್ದಾರೆ. ಸೊ ಇದರಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಅಂತ ಹೇಳಿದರೆ, ಓನ್ಲಿ ಬರೀ ಸ್ಕಿನ್ ಲೈಟ್ನಿಂಗ್ ಆಗುತ್ತಾ? ಸೊ ನಿಮಗೆ ಹೆವಿ ಆಯಿಲ್ ಇದೆ ಬಾಡಿಯಲ್ಲಿ, ಹೆವಿ ಆಯಿಲಿ ಅನ್ನಿಸ್ತಿದ್ರೆ ಸೊ ಇದು ಕಂಟ್ರೋಲ್ಸ್ ಎಕ್ಸಸ್ ಆಯಿಲ್ನ ಕೂಡ ನಮಗೆ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಎನ್ಹ್ಯಾನ್ಸ್ ಗ್ಲೋ ಕೂಡ ಬರುತ್ತೆ. ಈವನ್ ನೀವು ಫೇಸ್ಗೆ ಕೂಡ ಯೂಸ್ ಮಾಡ್ತೀನಿ ಅಂದರೆ ಮಾಡ್ಬೋದು. ನಾನು ಸಮ್ಟೈಮ್ಸ್ ಒಂದೊಂದ್ಸಲ ಯೂಸ್ ಮಾಡ್ತೀನಿ, ಸ್ನಾನ ಮಾಡಬೇಕಿದ್ರೆ ಎಲ್ಲ ಡೈರೆಕ್ಟ್ ಈ ಸೋಪ್ನೇ ನಾನು ಮುಖಕ್ಕೆ ಹಾಕ್ತೀನಿ. ಆ್ಯಂಡ್ ಆ್ಯಂಟಿ ಏಜಿಂಗ್ ಕೂಡ ಇದೆ ಆ್ಯಂಡ್ ಪ್ರೊವೈಡ್ಸ್ ಜೆಂಟಲ್ ಮಾಯ್ಶ್ಚರೈಸರ್. ನಾನು ಹೇಳಿದೆ ಅಲ್ಲ, ಇದು ತುಂಬ ಮೈಲ್ಡಾಗಿದೆ, ಮಾಯ್ಶ್ಚರೈಸ್ ಆಗಿರುತ್ತೆ. ಈ ಸೋಪ್ ಹಾಕಿದ್ರೆ ಡ್ರೈ ಅನ್ಸಲ್ಲ, ತುಂಬ ಸ್ಕಿನ್ನ ಹೆವಿ ಮಾಯ್ಶ್ಚರೈಸರ್ ಆಗಿ ಇಟ್ಕೊಳ್ಳಿಕ್ಕೆ ಕಾಪಾಡುತ್ತೆ ಇದು. ಆ್ಯಂಡ್ ನಾನು ಇದನ್ನು ಹಾನೆಸ್ಟಾಗಿ ಹೇಳ್ತಿದ್ದೀನಿ, ಯಾವುದೇ ಥರ ನಾನು ಇದನ್ನು ಪ್ರಮೋಷನ್ ಮಾಡ್ತಾ ಇಲ್ಲ. ನಾನು ದುಡ್ಡು ಕೊಟ್ಟು ತರಿಸಿ, ಇದರಲ್ಲಿ ನಾನು ಆ್ಯಕ್ಚುಲಿ ಪ್ಯಾಕ್ ಆಫ್ 3 ತರಿಸಿದೆ. ಆಲ್ಮೋಸ್ಟ್ ನಂದು ಒಂದು ಖಾಲಿ ಆಗಿದೆ. ಸೊ ಇನ್ನು 2 ಇದೆ ಇದರಲ್ಲಷ್ಟೇ. ಸೊ ಇದು ಪ್ಯಾಕ್ ಆಫ್ 3 ಆ್ಯಂಡ್ ಇದ್ರದ್ದು ಈಗ 2 ಅಷ್ಟೇ ಇರೋದು, ಇನ್ನೊಂದು ತೊಗೊಬೇಕು, ಒಂದು ಖಾಲಿ ಆಗಿದೆ. ಸೊ ಪ್ರೈಸ್ ಬಗ್ಗೆ ಕೇಳೋದಿದೆ ನೀವು, ಪ್ರೈಸು ಕೂಡ ಇದೆ, ತುಂಬ ಜಾಸ್ತಿ ಏನಿಲ್ಲ. ಪ್ರೈಸ್ ಬಂದು 3ಕ್ಕೆ 300. ಇದು ಆನ್ಲೈನಲ್ಲಿ ಎಷ್ಟು ಆಫರ್ ಇತ್ತು ನನಗೆ ಗೊತ್ತಿಲ್ಲ, ಬಟ್ ಒಂದು ಸೋಪಿಗೆ 100 ರುಪೀಸ್ ಅಷ್ಟೇ ಬೀಳೋದು. ತುಂಬ ಪ್ರೈಸ್ ಏನು ಬೀಳಲ್ಲ ಇದು, ಆ್ಯಂಡ್ ತುಂಬ ಕಾಸ್ಟ್ ಏನು ಆಗಲ್ಲ. ಸೊ ಒಂದು ಸೋಪು 100 ರುಪೀಸ್. ಸೊ 100 ರುಪೀಸ್ ಇನ್ವೆಸ್ಟ್ ಮಾಡೋಕ್ಕಾಗಲ್ವ? ನಾವು ಸಲೂನ್ಗೆಲ್ಲ ಹೋಗಿ ಟ್ಯಾನ್ ರಿಮೂವಿಗೆ 700, 800 ಆರೆಲ್ಸ್ 1000 ಕೊಡ್ತೀವಿ. ಸೊ ಹಾಗಾಗಿ ಅದು ಮಾಡೋದಕ್ಕಿಂತ ನಾವು ಇದು ತುಂಬ ಬೆಟರ್ ಅಂತ ಅಂದ್ಕೊಳ್ತೀನಿ ನಾನು, ಈ ಟ್ಯಾನ್ ರಿಮೂವಲ್ ಸೋಪ್. ಸೊ ಇದು ಕಾಸ್ಟ್ ಕೂಡ ತುಂಬ ಕಡಿಮೆ ಇದೆ. ಹಾಗಾಗಿ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಲೈಟ್ನಿಂಗ್ ಏನಿದೆ, ಗ್ಲೋ ಬರಬೇಕು ಅಂತ ಇದ್ದರೆ, ಹಾಗೆ ಆ್ಯಂಟಿ ಏಜಿಂಗ್ ಆಗಬೇಕು ಅಂತಿದ್ದರೆ, ಹಾಗೆ ನಿಮ್ಮ ಬಾಡಿಯಲ್ಲಿ ಎಕ್ಸಸ್ ಆಯಿಲ್, ನನ್ನ ಹಸ್ಬೆಂಡ್ಗಿಂತೂ ಆಯಿಲಿ ಸ್ಕಿನ್, ಹೆವಿ ಆಯಿಲಿ ಸ್ಕಿನ್. ಸೊ ಹಾಗಾಗಿ ಅವ್ರಿಗೆ ಕೂಡ ಯೂಸ್ ಆಗುತ್ತೆ, ನನಗೂ ಕೂಡ ಲೈಟ್ನಿಂಗ್ ಆಗುತ್ತೆ ಅಂತ ಹೇಳಿ ನಾನು ಈ ಸೋಪ್ನ ತರಿಸಿದ್ದೀನಿ. ಸೊ ತರಿಸಿ ಯೂಸ್ ಮಾಡಿ ರಿವ್ಯೂನ ಕೊಡ್ತಾಯಿದ್ದೀನಿ. ಸೊ ನಿಮಗೂ ಇಷ್ಟ ಆಯಿತು ಅಂತ ಹೇಳಿದರೆ, ಸೊ ಇದು ಲಿಂಕ್ ಬೇಕು ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಅಕಸ್ಮಾತ್ ಮರ್ತೋಯ್ತು ಅಂತ ಹೇಳಿದರೆ ನೀವು ನನಗೆ ಕಮೆಂಟ್ ಮಾಡಿ. ಸೊ ನಾನು ಕಮೆಂಟಲ್ಲಿ ಕೂಡ ನಿಮಗೆ ರಿಪ್ಲೈ ಮಾಡಿ ಲಿಂಕ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಈ ಸೋಪ್ನ ಯೂಸ್ ಮಾಡಿ, ದಿಸ್ ಇಸ್ 100% ರಿಸಲ್ಟ್ ಕೊಡುತ್ತೆ ಅಂತ ನನಗನ್ನಿಸ್ತು. ನೀವು ಯೂಸ್ ಮಾಡಿ ಒಂದು ಮಂತ್ ಅಲ್ಲ, ಸೊ ಈ 3 ಸೋಪು ಖಾಲಿ ಆದಮೇಲೆ ಬೇಕಿದ್ರೆ ನೀವು ರಿವ್ಯೂ ಕೊಡಿ, ನೋಡಿ ನಿಮ್ಮ ಸ್ಕಿನ್ ಹೇಗೆ ಚೇಂಜಸ್ ಆಗುತ್ತೆ ಅನ್ನೋದು. ನನಗೆ ಮಾತ್ರ ತುಂಬ ಚೇಂಜ್ ಆಯಿತು. ಆ್ಯಂಡ್ ಪಾಪುಗೆ ಯಾವ ಸೋಪ್ ಯೂಸ್ ಮಾಡ್ತೀರಾ ಅಂತ ತುಂಬ ಜನ ಅವತ್ತು ನೋಡಿದ್ರಲ್ಲಿ ನಾನು ಇವತ್ತು ತೊಗೊಂಡು ಬಂದೆ. ಹಾಗಾಗಿ ಇದನ್ನು ಹೇಳ್ಬಿಡೋಣ, ಪಾಪುಗೆ ಯಾವ್ದು ಯೂಸ್ ಮಾಡ್ತಿದ್ದೀರಾ ಅಂತ. ಸೊ ಆಲ್ಮೋಸ್ಟ್ ಎಲ್ಲರೂ ಲೈಕ್ ಸೆಬಾಮೆಡ್ದೊಂದು ಇಟ್ಕೊಂಡ್ಬಿಟ್ಟಿದ್ದಾರೆ ಈಗ. ಅದು ಬಿಟ್ಟರೆ ಅವಿನೋ ಈಸ್ ಹೆವಿ ಕಾಸ್ಟ್ಲಿ. ಸೆಬಾಮೆಡ್ಗೆ ಕಂಪೇರ್ ಮಾಡಿದರೆ, ಅವಿನೋಗೆ ಕಂಪೇರ್ ಮಾಡಿದರೆ ಮಧ್ಯದಲ್ಲಿರೋದು ನಾನು ಯೂಸ್ ಮಾಡ್ತಿರೋ ಅಂತ ನನ್ನ ಬೇಬಿ ಸೋಪ್ ಬಂದು ಟೆಡಿ ಬಾರ್ ಸೋಪ್ನ ನಾನು ಯೂಸ್ ಮಾಡೋದು ಪಾಪುಗೆ ಆ್ಯಕ್ಚುಲಿ. ಸೊ ಇವತ್ತು ತೊಗೊಂಡು ಬಂದಿದ್ದೆ, ಹಾಗಾಗಿ ನಾನು ಇದನ್ನು ಸೋಪ್ ಅವತ್ತು ಖಾಲಿ ಆಗಿದೆ ಅಂತ ಹೇಳಿದೆ, ನನಗೆ ಬಾಡಿ ವಾಶ್ ಯೂಸ್ ಮಾಡ್ತಿದ್ದೀನಿ ಅಂತ. ಸೊ ಇವತ್ತು ನಾನು ಬಾಡಿ ವಾಶ್ ಮುಗಿತಾ ಬಂತು. ಸೊ ಹಾಗಾಗಿ ಮತ್ತೆ ವಾಪಸ್ ಸೋಪಿಗೆ ಬಂದಿದ್ದೀನಿ ಇವಾಗ. ಸೊ ಸೋಪ್ನ ತೊಗೊಂಡು ಬಂದಿದ್ದೀನಿ. ಸೊ ಸೋಪ್ ಇದು ಪ್ಯಾಕ್ ಆಫ್ 2 ತೊಗೊಂಡಿರೋದು. ಸೆನ್ಸಿಟಿವ್ ಸ್ಕಿನ್ ಅಂದರೆ ನಿಮ್ಮ ಮಗುಗೆ ಯಾರಿಗಾದರೂ ತುಂಬ ಈಗ ಕೆನ್ನೆಯಲ್ಲಿ ಎಲ್ಲ ಕಡೆ ರ್ಯಾಷಸ್ ಇದೆ ಅಂತ ಹೇಳಿ, ನನಗೆ ಸ್ಟಾರ್ಟಿಂಗ್ ಐ ಥಿಂಕ್ 4th ಮಂತ್ ಅಥವಾ 5th ಮಂತಲ್ಲಿ ಬೇಬಿಗೆ ಸ್ವಲ್ಪ ಚಿಕ್ಕ ರ್ಯಾಷಸ್ ಎಲ್ಲ ಇತ್ತು. ಸೊ ನಾನು ತುಂಬ ವೀಡಿಯೋಸ್ನ ನೋಡಿದಾಗ ಡಾಕ್ಟರ್ ನಂಬರ್ 1 ಸಜೆಸ್ಟ್ ಮಾಡ್ತಿದ್ದಂಥ ಒಂದು ಆಟೋಗ್ಲಾ ಲೋಷನ್ ಹಾಗೆ ಟೆಡಿ ಬಾರ್ ಸೋಪ್. ಸೊ ಇದರಲ್ಲಿ pH ಲೆವೆಲ್ ಎಲ್ಲ ಕಡಿಮೆ ಇರುತ್ತೆ ಅಂತ ಹೇಳಿ ನಾನು ಇದನ್ನು ತುಂಬ ರಿಸರ್ಚ್ ಮಾಡಿ ಈ ಸೋಪ್ನ ತೊಗೊಂಡಿರೋದು, ಸುಮ್ಮನೆ ತೊಗೊಂಡಿಲ್ಲ. ಸೊ ನನ್ನ ಬೇಬಿ ಬಾಡಿಗೆ ಯಾವುದೆಲ್ಲ ಸೂಟ್ ಆಗಲ್ಲ ಅಂದರೆ ಆಲ್ಮೋಸ್ಟ್ ನಾನು 3 to 4 ಪ್ರಾಡಕ್ಟ್ಸ್ನ ಚೇಂಜ್ ಮಾಡಿದ್ದೆ ನನ್ನ ಬೇಬಿಗೆ. ಸೊ ಹಾಗಾಗಿ ನಾನು ಈ ಸೋಪ್ನ
ಲಾಸ್ಟ್ ಅಂದರೆ ಈಗ 1.5 ಇಯರಿಂದ ನನ್ನ ಪಾಪುಗೆ ಯಾವುದೇ ಥರ ಪ್ರಾಡಕ್ಟ್ಸ್ನ ಚೇಂಜ್ ಮಾಡಿಲ್ಲ. ಈವನ್ ಲೋಷನಿಂದ ಹಿಡಿದು ಸೋಪಿಂದ ಹಿಡಿದು ಎಲ್ಲ ಟೆಡಿ ಬಾರ್ದೆ. ಸೊ ಅದು ಅಟೋಗ್ಲಾ ಇದು ಟೆಡಿ ಬಾರ್ ಸೋಪ್ ನಾನು ಯೂಸ್ ಮಾಡ್ತಾ ಇರೋದು. ಸೊ ಯಾರಿಗೆಲ್ಲ ಕನ್ಫ್ಯೂಷನ್ ಇತ್ತು ಅವರಿಗೆಲ್ಲ ಇದನ್ನು ನೋಡಿ ಅವರಿಗೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಹೇಳ್ತೀನಿ. ನನ್ನ ಬೇಬಿಗೆ ಈಗ ಯಾರೆಲ್ಲ ಕನ್ಫ್ಯೂಷನಲ್ಲಿದ್ದೀರಾ, ಬೇಬಿಗೆ ಇದು ಸೂಟ್ ಆಗ್ತಿಲ್ಲ ಅಂತ ಇದ್ದೀರಾ, ಸೊ ಇದನ್ನು ಯೂಸ್ ಮಾಡಿ, ಚೆನ್ನಾಗಿದೆ. ಇದ್ರ ಬಗ್ಗೆ ರಿವ್ಯೂ ಕೂಡ ಮಾಡಿ, ಅಂದರೆ ತುಂಬ ಕಡೆ ವೀಡಿಯೋಸ್ನ ನೋಡಿ ತಿಳ್ಕೊಳ್ಳಿ ನೀವು. ಸೊ ಇಷ್ಟೇ ಈ ವಿಡಿಯೋದಲ್ಲಿ. ಸೊ ಇನ್ನು ಮುಂದೆ ನಾನು ನನ್ನ ವೀಡಿಯೋಸು ಡೈಲಿ ವ್ಲಾಗ್ಸ್ನ ಹಾಕ್ತಾ ಇದ್ದೀನಿ, ಇನ್ನು ಮುಂದೆ ಕೂಡ ಹಾಕ್ತಾ ಇರ್ತೀನಿ. ನೀವು ನೋಡಿ ಹೇಗೆ ಬರ್ತಿದೆ ಅಂತ ಕೂಡ ಕಮೆಂಟ್ ಮಾಡಿ, ಯಾರೆಲ್ಸ್ ಮೆಸೇಜ್ ಮಾಡಿ. ಯಾರು ನನ್ನ ಫ್ರೆಂಡ್ಸ್ ಎಲ್ಲ ಇದ್ದೀರಾ ಅವ್ರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಇನ್ನೂ ಏನೇನು ಕನ್ಫ್ಯೂಷನ್ಸ್ ಇದೆ ಅದನ್ನೆಲ್ಲ ಕಮೆಂಟ್ ಮೂಲಕ ಹೇಳಿ, ನಾನು ತಿಳಿಸ್ತೀನಿ. ಆ್ಯಂಡ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಎವ್ರಿ ಒನ್.